ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಭಾರತಕ್ಕೆ ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ಸಿಕ್ಕಿತು. ಬ್ರಿಟಿಷರ ಸುಮಾರು 200 ವರ್ಷಗಳ ಆಳ್ವಿಕೆಯ ನಂತರ ಭಾರತಕ್ಕೆ ಬಿಡುಗಡೆ ಸಿಕ್ಕಿದ್ದು ಅಂದು, ಅಂದರೆ ಆಗಸ್ಟ್ 15, 1947ರಂದು. ಅಂತಹ ಮರುಹುಟ್ಟು ಪಡೆದಂತಹ ದಿನ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಂದು ಆಚರಿಸುತ್ತಿದ್ದೇವೆ. ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವುದಕ್ಕೋಸ್ಕರ ಅನೇಕ ವೀರರು ಶೂರರು ನಮ್ಮ ದೇಶಕ್ಕಾಗಿ ಹೋರಾಡಿ ಪ್ರಾಣ ತೆತ್ತಿದ್ದಾರೆ. ಅಂತಹ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಹುತಾತ್ಮ ಬಾಲಕ 4ನೆಯ ತರಗತಿಯ 14ನೆಯ ಗದ್ಯಪಾಠ ಹುತಾತ್ಮ ಬಾಲಕ ಪಾಠದ ಸಾರಾಂಶವನ್ನು, ಪದಗಳ ಅರ್ಥ, ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹಾದೇವ ಧೋನಿಯೂ ಸಹ ಒಬ್ಬ. 1942 ಆಗಸ್ಟ್ 9ರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತ್ತು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಡಿತನವೆಂದು ತಪ್ಪಾಗಿ ತಿಳಿದಿದ್ದರು. 1942 ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆ ಸಿದ್ಧತೆ ನಡೆದಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿ ಇದ್ದವು. ಸಾಮರಸ್ಯದ ಮಂತ್ರ, ಅದು ಒಂದೇ ಮಾತರಂ, ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೆ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು. ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ. ಬೊಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ.
ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮದೊಂದು ನಮನ ಖಂಡಿತ ತಿಳಿಸೋಣ. ಇನ್ನು ಪಾಠದಲ್ಲಿ ಬರುವಂತಹ ಪ್ರಮುಖ ಪದಗಳ ಅರ್ಥವನ್ನು ನೋಡೋಣ. ತ್ಯಾಗ ಎಂದರೆ ತೊರೆಯುವಿಕೆ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ತಮ್ಮ ಜೀವವನ್ನು ತೊರೆದಿದ್ದಾರೆ ಅಥವಾ ಬಿಡುವುದು ಎಂದು ಸಹ ತ್ಯಾಗ ಪದಕ್ಕೆ ಅರ್ಥವನ್ನು ನೀಡುತ್ತದೆ. ತೊಲಗು ಎಂದರೆ ಬಿಟ್ಟು ಹೋಗು. ಬ್ರಿಟಿಷರೇ ನಮ್ಮ ದೇಶವನ್ನು ಬಿಟ್ಟು ಹೋಗಿ ಎಂದು ಘೋಷಣೆ ಕೂಗಿದರು. ಘೋಷಣೆ ಎಂದರೆ ಗಟ್ಟಿಯಾಗಿ ಕೂಗುವಂತಹದ್ದು. ಇನ್ನು ಬಯಲು ಎಂದರೆ ವಿಶಾಲವಾದ ಜಾಗ. ಪ್ರತಿಭಟನೆ ಎಂದರೆ ಬ್ರಿಟಿಷರ ವಿರೋಧವಾದಂತಹ ಒಂದು ಪ್ರತಿಭಟನೆ, ವಿರೋಧ ಮಾಡತಕ್ಕಂಥದ್ದು. ನಂತರ ಕಾಂತಿ ಎಂದರೆ ಬೆಳಕು, ತೇಜಸ್ಸು, ಪ್ರಕಾಶ ಎಂಬ ಅರ್ಥವನ್ನು ಕೊಡುತ್ತದೆ. ಹರಸು, ಇಲ್ಲಿ ಹುಡುಗ ತನ್ನ ತಾಯಿಯನ್ನು ಆಶೀರ್ವದಿಸುವಂತೆ ಕೇಳುತ್ತಾನೆ. ಹರಸು ಅಂದರೆ ಆಶೀರ್ವದಿಸು ಎಂದರ್ಥ. ಚತುರ ಎಂದರೆ ಜಾಣ. ಹುಡುಗ ಜಾಣ ಎಂಬರ್ಥವನ್ನು, ಚತುರ ಎಂದರೆ ಪದದ ಅರ್ಥ ಜಾಣ. ಆಗಮನ ಎಂದರೆ ಬರುವುದು, ಆಗಮನ ಆಗುವಂತಹದ್ದು. ಆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಆಗಮನ ಆಗ್ತಾನೆ ಆ ಬಾಲಕ. ಸುಳಿವು ಎಂದರೆ ಕುರುಹು, ಗುರುತು ಎಂಬ ಅರ್ಥವನ್ನು ಸಹ ನೀಡುತ್ತದೆ. ತೊಯ್ದ ಎಂದರೆ ಒದ್ದೆಯಾದ ಎಂಬರ್ಥ. ಮೃತ್ಯು ಅಂದರೆ ಸಾವು, ಮರಣ ಎಂಬರ್ಥ. ಅಹಿಂಸೆ ಎಂದರೆ ಹಿಂಸೆ ಮಾಡದಿರುವುದನ್ನು ಅಹಿಂಸೆ ಎಂದು ಕರೆಯುತ್ತೇವೆ. ಯಾರಿಗೂ ತೊಂದರೆ ಕೊಡದೇ ಇರುವುದಂತಹದನ್ನು ಅಹಿಂಸೆ ಎಂದು ಕರೆಯುತ್ತೇವೆ. ಹೇಡಿ ಎಂದರೆ ಅಂಜು ಬುರುಕ, ಕೈಲಾಗದವ ಎಂಬರ್ಥವನ್ನು ನೀಡಿದರೆ, ನಿರಂಕುಶ ಎಂದರೆ ಯಾರ ಅಂಕೆಗೂ ಒಳಪಡದೆ ಇರುವಂತಹದನ್ನು ನಿರಂಕುಶ ಅಂತಾರೆ. ತಾರಕ ಸ್ವರ ಎಂದರೆ ಏರು ಧ್ವನಿಯಿಂದ ಗಟ್ಟಿಯಾಗಿ ಜೋರಾಗಿ ಆ ಬಾಲಕ ಭಾರತ ಬಿಟ್ಟು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆಯನ್ನು ಕೂಗುತ್ತಿದ್ದ. ತಾರಕ ಸ್ವರ ಅಂದರೆ ಏರು ಧ್ವನಿ ಗಟ್ಟಿಯಾಗಿ ಅಥವಾ ಜೋರಾಗಿ ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಗದ್ಯ ಭಾಗದಲ್ಲಿ ಬರುವಂತಹ ಪ್ರಮುಖ ಟಿಪ್ಪಣಿಗಳು ಎಂದರೆ, ಪಾದಾರ್ಪಣೆ ಎಂದರೆ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದು. ಪ್ರಾಣಾರ್ಪಣೆ ಎಂದರೆ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವಂತಹದ್ದು. ಹುತಾತ್ಮ ಎಂದರೆ ದೇಶದ ಹಿತ, ಜನತೆಯ ಹಿತ ಇತ್ಯಾದಿ ಧ್ಯೇಯ ಸಾಧನೆಗಾಗಿ ಪ್ರಾಣವನ್ನು ಅರ್ಪಿಸುವವನನ್ನು ಹುತಾತ್ಮ ಎಂದು ಕರೆಯುತ್ತೇವೆ. ಹುತಾತ್ಮ ಅಂದರೆ ಟಿಪ್ಪಣಿ ಪದಕ್ಕೆ ಅರ್ಥ ದೇಶದ ಹಿತ, ಜನತೆಯ ಹಿತ ಇತ್ಯಾದಿ ಧ್ಯೇಯ ಸಾಧನೆಗಾಗಿ ಪ್ರಾಣವನ್ನು ಅರ್ಪಿಸುವವ. ಚಿರಸ್ಥಾಯಿ ಎಂದರೆ ಹೆಚ್ಚು ಕಾಲ ಇರುವುದು. ಸ್ವರಾಜ್ಯ ಎಂದರೆ ಸ್ವತಂತ್ರವಾದ ರಾಜ್ಯ, ಯಾರ ಅಧೀನಕ್ಕೂ ಒಳಪಡದ ರಾಜ್ಯ ಸ್ವರಾಜ್ಯ. ಇಲ್ಲಿ ನಾವು ತಿಲಕರನ್ನು ನೆನಪಿಸಿಕೊಳ್ಳಬಹುದು. ಬಾಲಗಂಗಾಧರ್ ತಿಲಕ್ರವರು ಸ್ವರಾಜ್ಯ ನನ್ನ ಆಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಒಂದು ಘೋಷವಾಕ್ಯವನ್ನು ತಮ್ಮ ಧ್ಯೇಯವಾಗಿ ಇಟ್ಟುಕೊಂಡಿದ್ದರು. ಈ ಪಾಠದಲ್ಲಿ ಸಂಬಂಧಪಟ್ಟಂತೆ ಸ್ವರಾಜ್ಯ ಅಂದರೆ ಸ್ವತಂತ್ರವಾದ ರಾಜ್ಯ, ಯಾರ ಅಧೀನಕ್ಕೂ ಒಳಪಡದ ರಾಜ್ಯ. ಬಾಲಕ ಸಾವಿನ ಅಂಚಿನಲ್ಲಿದ್ದಾಗ ಬ್ರಿಟಿಷ್ ಅಧಿಕಾರಿಗಳು ಬಂದು ನಿನಗೇನು ಬೇಕು ಕೇಳು ಎಂದಾಗ ಆ ಹುಡುಗ ಹೇಳುವುದು ನನಗೆ ಸ್ವರಾಜ್ಯ ಬೇಕು ಎಂದು ಕೇಳುತ್ತಾನೆ. ಸ್ವರಾಜ್ಯ ಪದದ ಅರ್ಥ ಸ್ವತಂತ್ರವಾದ ರಾಜ್ಯ, ಯಾರ ಅಧೀನಕ್ಕೂ ಒಳಪಡದ ರಾಜ್ಯ ನನಗೆ ಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾನೆ. ಇನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಉತ್ತರ, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು. ಪ್ರಶ್ನೆ 2, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ಉತ್ತರ, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ 1942 ಆಗಸ್ಟ್ 15. ಇನ್ನು ಪ್ರಶ್ನೆ 3, ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು? ಉತ್ತರ, ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಮಗನನ್ನು ಹರಸಿದಳು. ಪ್ರಶ್ನೆ 4, ನಾರಾಯಣನು ಕೂಗಿದ ಘೋಷಣೆ ಯಾವುದು? ಉತ್ತರ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನಾರಾಯಣನು ಕೂಗಿದನು. ಪ್ರಶ್ನೆ 5, ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಉತ್ತರ, ಸಾವಿನ ಅಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಬೇಕೆಂದು ಕೇಳಿದ. ಇನ್ನು 2-3 ವಾಕ್ಯದ ಪ್ರಶ್ನೆಗಳು. ಪ್ರಶ್ನೆ 1, ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಉತ್ತರ, ಬಾಲಕ
ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದನು. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣದ ಧ್ವಜವನ್ನು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು. ಪ್ರಶ್ನೆ 2. ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು? ಉತ್ತರ: ನಾರಾಯಣನು ಮುಂಜಾನೆ ತಯಾರಾಗಿ ಹೊರಡುತ್ತಿದ್ದಾಗ ತಾಯಿ ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳಿದಾಗ, ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ, ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣನ ಕಣ್ಣಲ್ಲಿ ಅಪೂರ್ವವಾದ ಕಾಂತಿ ಇತ್ತು. ಆಗ ತಾಯಿ, ಮಗು, ನೀನಿನ್ನು ಚಿಕ್ಕವನು, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ತಾಯಿ ಕೇಳಿದಳು. ಅದಕ್ಕೆ ಅವನು, ಅಮ್ಮ, ಹಿರಿಯರು ಕಿರಿಯರು ಎನ್ನುವುದು ಮುಖ್ಯ ಅಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದು ಹೇಳುತ್ತಾನೆ. ಮಗನ ಈ ರೀತಿಯ ಮಾತನ್ನು ಕೇಳಿ ತಾಯಿ ಅಚ್ಚರಿಗೊಳ್ಳುತ್ತಾಳೆ. ಇನ್ನು ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಉತ್ತರ: ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡನು. ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ಮೆರವಣಿಗೆ ಆರಂಭ ಆಯಿತು. ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗುತ್ತಿದ್ದನು. ಇತರರು ಕೂಡ ಅವನ ಕೂಗನ ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಪ್ರಶ್ನೆ 1. ಎಲ್ಲಿಗೆ ಹೋಗುತ್ತಿರುವೆ ಮಗು? ತಾಯಿ ನಾರಾಯಣನಿಗೆ ಕೇಳುತ್ತಾಳೆ. ಅಮ್ಮ, ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ, ನಾರಾಯಣ ತಾಯಿಗೆ ಹೇಳುತ್ತಾನೆ. ನಿನಗೆ ಏನು ಬೇಕು? ಇದು ಆಂಗ್ಲ ಅಧಿಕಾರಿ ನಾರಾಯಣನಿಗೆ ಕೇಳುತ್ತಾನೆ. ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.